ಸೀರಿಯಸ್ ಆಗಿ ಬಂತು. ಈಗ ಡಿಜಿಟಲ್ ಗ್ರಂಥಾಲಯಗಳು ಅಂದ್ರೆ ಅಲ್ಲಿ ಒಂದು 2 ಬುಕ್ ಇದೆ, ಒಂದು ಬುಕ್ಸ್ಗಳಿದೆ, ಒಂದು ನ್ಯೂಸ್ ಪೇಪರು ಒಂದು ಚೇರ್ ಅಂದ್ರೆ ಇದೇನೋ ಇಲ್ಲ ಅಂತ ಹೇಳಿ ಸಾಹೇಬ್ ವಿಸಿಟ್ ಮಾಡ್ಯಾರ, ಇಂಟಿಗೆ ವಿಸಿಟ್ ಮಾಡ್ಯಾರ, ಮಾದಿನೂರಿಗೆ ವಿಸಿಟ್ ಮಾಡ್ಯಾರ, ಕೊಪ್ಪಳದಲ್ಲಿ, ಆಮೇಲೆ ಬೆಂಗಳೂರು ಎಲ್ಲ ಕಡೆ ವಿಸಿಟ್ ಮಾಡಿದ್ರು. ನಮ್ಮಲ್ಲಿ ವಿಸಿಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ವಿಸಿಟ್ ಮಾಡಿದಾಗ ಅಂಥವು ಯಾವ ಕೂಡ ನಮಗೆ ಕಂಡು ಬರಬಾರ್ದು. ನಾವು ಎಲ್ಲ ರೀತಿ ಸರ್ ಎಲ್ಲ ಚೆನ್ನಾಗಿದ್ದಾವೆ, ವೆರಿ ಗುಡ್, ಎಲ್ಲ ಪಂಚಾಯತಿ ಲೈಬ್ರರಿ ಇವೆ ಎಲ್ಲ ಹೇಳ್ತೀವಿ ನಾವು. ಆದ್ರೆ ಮನಸ್ಸು ಇಲ್ಲಿಗೆ ಅದಂಗೆ ನಮ್ಗೆ ತುಂಬಿತ್ತು, ತ್ರಾಸ ಆಗ್ತಿತ್ತು ನಮ್ಗೆ. ಅದಕ್ಕೆ ಆ ರೀತಿ ಮಾಡೋದಕ್ಕೆ ನೀವು ಹೊಣೆಗಾರ ಆಗ್ತೀರಿ. ನಾವು ಕೂಡ ನಿಮ್ಮ ಮಾತು ಕೇಳಿ ನೀವು ಕೂಡ ನನ್ನಂಥವ್ರು ಗ್ರಂಥಾಲಯ ಚಾಲೂ ನೀವು ಹೇಳ್ತೀರಿ, ಅದನ್ನೇ ಬೇಸಿಸ್ ಇಟ್ಟು ನಾವು ಹೇಳಿರ್ತೀವಿ. ವಿಸಿಟ್ ಮಾಡಿದಾಗ ಅಲ್ಲಿ ಏನಿರೋದು ಆ ರೀತಿ ಮಾಡೋದು ದಯವಿಟ್ಟು ಹೇಳ್ತಾ ಇದ್ದೀನಿ. ಇವತ್ತೇ ಅದು ಇನಿಷಿಯೇಟಿವ್ ತಗೊಂಡು ಡಿಜಿಟಲ್ ಲೈಬ್ರರಿ ಅಂದ್ರೆ ಏನು, ಡಿಜಿಟಲ್ ಲೈಬ್ರರಿ ಅಂದರೆ ಅಲ್ಲಿ ಏನಿರುತ್ತೆ ಸಿಸ್ಟಮ್, ಮಕ್ಕಳಿಗೆ ಅಟ್ಲೀಸ್ಟ್ ಒಂದಷ್ಟು ಏನಾದರೂ ಒಂದು ಹೊಸದು ಲೈಬ್ರರಿಗಳು ಬುಕ್ಸ್ಗಳು ಇಡೋದು, ನ್ಯೂಸ್ ಪೇಪರ್ಸ್ ಅದಲ್ಲ. ಅದು ಲೈಬ್ರರಿ, ಡಿಜಿಟಲ್ ಲೈಬ್ರರಿ ಅಂದರೆ ಇಟ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಲೈಬ್ರರಿ. ಅದಕ್ಕಾಗಿ ನೀವು ಡಿಜಿಟಲ್ ಲೈಬ್ರರಿ ಮಾಡಬೇಕಾದ್ರೆ ಏನು ಸಾಧ್ಯತೆಗಳನ್ನು ನೋಡ್ರಿ, ಸೆಟಪ್ ಮಾಡಿ, ಇವೆರಡೇ ಅವ್ರು ಕೇಳಿದ್ರು. ನೆಕ್ಸ್ಟ್ ಮತ್ತೆ ಬರ್ತಾರ ಏನು ನರೇಗಾ ಬದಲು ಕೆಲಸ ಅವ್ರಿಗೆ ಅನುದಾನ ಕೊಟ್ಟು ರಾಜ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಚಿಂತನೆ ಅವರಿಗೆ ದುಡ್ಡಿಲ್ಲ. ಬರೀ ಯಾವ ಗ್ಯಾರಂಟಿ ಇಟ್ಕೊಂಡು ಓಡಾಡ್ತಾರೆ, ನಡೆಯಲ್ಲ. ಈಗ ಡೆಲ್ಲಿನಲ್ಲಿ 9 ಗ್ಯಾರಂಟಿ ಕೊಡ್ತೀವಿ, ಠೇವಣಿ ಬಂದೇಳಿ ಯಾಕಾರ ಕಾಂಗ್ರೆಸ್ಸಲ್ಲಿ ಒಂದ್ಗಿಂತ ಅದು ಯಾಕೆ ತಲೆ ಕೆಡಿಸ್ಕೊಂಡು ದಾಳಿ ತನಿಖೆ ಬೇಕಲ್ವ, ನೀವು ತರ್ತೀವಿ ನಾವು ತರ್ತೀವಿ. ಅವ್ರು ಎಷ್ಟು ಈಗ ಪ್ರತಿ ದಿವಸ ಪೇಜ್ ಓಪನ್ ಮಾಡಿ ಬರೀ ಅಡ್ವರ್ಟೈಸ್ಮೆಂಟ್ ಬರೀ ಅಡ್ವರ್ಟೈಸ್ಮೆಂಟ್ ಎಲ್ಲ ಪೇಪರ್ ಏನ್ ಬರಕೈತಿ. ಈಗ ಸರ್ಕಾರ ಐತೆ, ವಿಧಾನಸಭಾ ಅವಕಾಶ